ಸ್ವಾಗತಿಸ್ತೀನಿ. ಬೇರೆ ತಾಲೂಕು ಬಗ್ಗೆ ನನಗೆ ಗೊತ್ತಿಲ್ಲ. ನನ್ನ ತಾಲೂಕಲ್ಲಿ ನೀವು ಕೈಗಾರಿಕೆ ತರ್ತೀರಿ ಅಂದ ತಕ್ಷಣ ಪ್ರೆಸ್ಗೆ ನಂದು ಬಸವಳದಲ್ಲಿ ಒಂದು 100 ಎಕರೆ ಇದೆ, ಮಂಡ್ಯ ಉಂಡಳ್ಳಿಲಿ 100 ಎಕರೆ ಇದೆ, ಇಲ್ಲಿ ಮಾಡಿ ಪೂರಕ ವಾತಾವರಣ ಥರನ ಅಂತ ಫಸ್ಟ್ ಘೋಷಣೆ ಮಾಡೋದು ನಾನು. ಈಗಲೂ ಅಲ್ಲಿ ನಿಮ್ಮ ಇಲಾಖೆಯವರು ಬಂದು 15 ದಿನದಿಂದ ಡ್ರೋನ್ ಸರ್ವೆ ಮಾಡ್ತಾ ಇದ್ದಾರೆ, ಫಿಸಿಬಿಲಿಟಿ ಚೆಕ್ ಮಾಡ್ತಾ ಇದ್ದಾರೆ. ಅವ್ರು ಓಕೆ ಅಂದರೆ ಅದಕ್ಕೆ ಏನೇನು ಬೇಕು ಮೂಲಭೂತ ಸೌಕರ್ಯ ನೀರಿಂದ ಹಿಡಿದು ಎಲ್ಲವನ್ನು ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಆದರೆ ನಾನು ಜಾಗ ಕೊಡ್ತೀನಿ ಅಂತ ಘೋಷಣೆ ಮಾಡಿದಕ್ಕೆ ನಿಮಗೆ ಡಿಸ್ಕೈಡ್ ಮಾಡಿ ಅದು ಅರಣ್ಯ ಅಂತ ಬಸವಳಲ್ಲಿ ಎಲ್ಲಿ ಕೊಡೋಕ್ಕಾಗುತ್ತೆ ಅಂತ ನಾನು ಜಾಗ ಇದೆ ಅಂದ ತಕ್ಷಣ ನಿಮಗೆ ಬಂದು ಅದು ಅರಣ್ಯ ಅದೆಲ್ಲಿ ಕೊಡೋಕ್ಕಾಗತ್ತೆ ಅಂತ ನನಗೆ ನಿಮಗೆ ಹೇಳಿದೆ, ಒಂದು ಡಿಸ್ಕೈಡ್ ಮಾಡಿದೆ. ಈಗ ನಿಮ್ಮ ಹತ್ರ ಬಂದಿರೋ ಜನ ನನ್ನ ಹತ್ರನೂ 2 ಸರಿ ಬೆಂಗಳೂರಿಗೆ ಮತ್ತೆ ಮಂಡ್ಯ ಮನೆಗೆ ಬಂದಿದ್ರು. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕಾರ್ಖಾನೆ ಬಂದರೆ ನಿಮಗೆ ಒಳ್ಳೇದಾಗ್ತದೆ, ನೀವು ಹತ್ಕೊಂಡೆ ನಿಮಗೆ ಜಾಗ ಸರ್ಕಾರದಿಂದ ಆಗಿದ್ರೆ ನೀವು 2 ಎಕರೆ ಇದ್ದರೆ ಇದನ್ನು ಬಿಡಬೇಕಾಗುತ್ತೆ, ನಿಮ್ಮ ಬೋರ್ವೆಲ್ ಏನಾರ ಇದ್ದರೆ ಫ್ಯಾಕ್ಟ್ರಿ ಆಗುತ್ತೆ ಅಂದರೆ ನಿಮಗೆಲ್ಲ ಬೋರ್ವೆಲ್ನ ಫ್ಯಾಕ್ಟ್ರಿ ಕಡೆಯಿಂದ ಹಾಕ್ಸ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಕನ್ವಿನ್ಸ್ ಮಾಡಿ ಕಳಿಸಿದೆ. ನಾನು ಕಳಿಸಾದ್ಮೇಲೆ ಅವ್ರನ್ನ ಯಾರು ಎತ್ಕಟ್ಟಿ ಪ್ರೆಸ್ ಮೀಟ್ ಮಾಡಿಸ್ತವ್ರೆ ಅಂತ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರುತ್ತೆ. ನೀವು ಇಲ್ಲ ನನ್ನ ಪರ್ಸನಲ್ ಆಗಿ ಕೇಳಿದ್ರೆ ರಾಜಕೀಯ ಆಕಾಂಕ್ಷೆ ಯಾರು ಇಟ್ಕೊಂಡಿದ್ದಾರೆ ಅವ್ರು ಇದು ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮಗೆ ನಾನು ಎಲ್ಲ ಮಾಡಿಕೊಡ್ತೀನಿ, ನಿಮ್ಗೆ ಸರ್ಕಾರದಿಂದ ದುಡ್ಡು ಬರಬೇಕಾದ್ರೆ ಅದು ಕೊಡಿಸ್ತೀನಿ, ನಿಮಗೆ 150 ಎಕರೆ ಎಕರೆದಲ್ಲಿ 1 ಗಂಟೆ ನಾನು ಮಾಡ್ತೀನಿ ಅಂತ ರೈತರನ್ನೆಲ್ಲ ನಾನು ಕನ್ವಿನ್ಸ್ ಮಾಡಿ ನಾನು ನಮ್ಮ ಮನೆಯಿಂದ 3 ಸರಿನೂ ಕಳಿಸಿದ್ವಿ. ಇದು ಪ್ರಾಮಾಣಿಕವಾಗಿ ಹೇಳೋದು. ಅದಾದ್ಮೇಲೆ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ, ನಿಮ್ಮನ್ನ ಬಂದು ಮೀಟ್ ಮಾಡ್ತಾರೆ ಅಂತ ಬೇರೆ ಥರ ಇದೆ. ನಾನು ನಿಮಗೆ ಹೇಳ್ತೀನಿ, ನಾವು ಇಲ್ಲಿ ಎಲ್ಲ ಮುಂದೆ ಸರಿ ಬರುತ್ತೆ. ನಾನು ರವಿಯವ್ರ ಜೊತೆ 2 ಮೀಟಿಂಗ್ ಮಾಡಬೇಕು. ನಾನೇ ದಯಮಾಡಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಕೈಗಾರಿಕಾ ಅಭಿವೃದ್ಧಿ ಆದರೆ ಮಾತ್ರ ಏನಾದರೂ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗೋದು ಸಾಧ್ಯ. ನಾನಿದ್ದಾಗ ತೋರಿಕೆರೆ ಹತ್ರ ದೊಡ್ಡಕೊಪ್ಪಲು ಅರ್ಕಳ್ಳಿ ಮತ್ತು ಈ ಭಾಗದಲ್ಲಿ ನಿಮ್ಮ ಇದಕ್ಕೇನೆ ಬರುತ್ತೆ, ಮಾಡೋದು ಸ್ವಲ್ಪ ಬರುತ್ತೆ ಆದ ಭಾಗ. ಇದು ಉಳಿದೆಲ್ಲ ಮಂಡ್ಯ ತಾಲೂಕು ನಿಮ್ಮ ಕ್ಷೇತ್ರಕ್ಕೆ ಬರ್ತದೆ. ಎಲ್ಲ ರೈಲ್ವೆ ಲೈನಿಂದ ಆ ಕಡೆ ಬ್ಯಾಂಡಳ್ಳಿ ಕಮಲ್ ಲೈನ್ ರೈಲ್ವೆ ಸ್ಟೇಷನ್ ಇದೆ, ಈ ಕಡೆ 10 ಲೈನ್ ಹಾಸ್ಪಿಟಲ್ ಅಷ್ಟೇ ಇದೆ. ಆಮೇಲೆ ನೀರಿಗೆ ಹತ್ತಿರದಲ್ಲಿದೆ, ನೀವು ಎಲ್ಲಿಂದಾದ್ರೂ ಕಾವೇರಿಯಿಂದಾದ್ರೂ ಬರ್ಬೋದು ಅಥವಾ ಲೋಕಭವನಿಯಿಂದಾದ್ರೂ ಬರ್ಬೋದು. ಮತ್ತು 220 ಸಬ್ ಸ್ಟೇಷನ್ ಈ ಕಡೆ ಎಡಭಾಗದಲ್ಲಿದೆ, ಎಲ್ಲ ಅನುಕೂಲ ಇದೆ. ಇಲ್ಲಿ ಒಂದು 2000 ಎಕರೆ ಮಾಡೋಣ ಅಂತ ಹಿಂದೆ ರೈಲ್ವೆ ಕಂಟೈನರ್ ಡಿಪೋಗೆ ಸರ್ವೆ ಮಾಡಿದ್ರಲ್ಲಿ ಆ ಜಾಗ. ಇವಾಗ ರೈಲ್ವೆ ಕಂಟೈನರ್ ಡಿಪೋನು ಬರ್ತಾ ಇಲ್ಲ. ಅದಕ್ಕೆ ತಮಗೊಂದು ಪತ್ರ ಬರೆದು ಸೋಮಣ್ಣವ್ರಿಗೂ ಒಂದು ಪತ್ರ ಬರೆದು ಕೊಟ್ಟಿದ್ದೀನಿ, ಕುಮಾರಸ್ವಾಮಿ ಕೊಟ್ಟಿದ್ದೀನಿ. ಇದನ್ನು ದಯಮಾಡಿ ಮಾಡಿ. ಮಂಡ್ಯ ಜಿಲ್ಲೆ ಇವಾಗ ನನ್ನ ಮಧುರೆ ಅಭಿವೃದ್ಧಿ ಆಗಬೇಕು ಅಂತ ಏನಿಲ್ಲ. ಈ ಕೇಂದ್ರ ಸ್ಥಾನದಲ್ಲಿದೆ ಕೋಮನಕೆರೆ, ಇದು ಪಾಂಡವಪುರ, ಶ್ರೀರಂಗಪಟ್ಟಣ, ಮಂಡ್ಯ ತಾಲೂಕು, ಈ 3 ತಾಲೂಕುಗಳನ್ನ ಒಳಗೊಂಡಂಥ ಒಂದು ಕೇಂದ್ರ ಸ್ಥಾನ. ಅಲ್ಲಿ ಮಾತ್ರ ಎಲ್ಲ ತಾಲೂಕು ಅಭಿವೃದ್ಧಿ ಆಗ್ತದೆ. ಅದರಿಂದ ಇದನ್ನು ಯೋಚನೆ ಮಾಡಬೇಕು ನಾವು ಅಷ್ಟೇ. ನಿಮ್ಮನ್ನು ನಾನು ಹೇಳಿದೆ, ಎಲ್ಲರೂ ಸ್ವಾಮಿ ಅವರನ್ನು ಕರೀರಿ, ಅವ್ರ ಹತ್ರ ಮೀಟಿಂಗ್ ಮಾಡಿ ನಾವು JDS ಹಾಸ್ಪಿಟಲ್ ಬರ್ತೀವಿ, ಮಾತಾಡೋಣ. ಅದಕ್ಕೆ ಜಿಲ್ಲೆ ಅಭಿವೃದ್ಧಿಗೆ ನಾವು ಬರೋದಕ್ಕೆ ತೊಂದರೆ ಇಲ್ಲ. ಯಾಕಂದರೆ ನೀವು ಅರೇಂಜ್ ಮಾಡಿ ಅಂತಲೂ ಹೇಳಿದೆ, ನೀವು ಗಮನ ಕೊಡಲಿಲ್ಲ ಆ ಕಡೆ, ನಾನು ಸುಮ್ಮನೆ. ದಯಮಾಡಿ ಇವಾಗಲಾದರೂ ಮಾಡಿ ಮಾತಾಡೋಣ. ರಾಜ್ಯ ಸರ್ಕಾರದಿಂದ ಸಹಕಾರ ಕೊಟ್ಟರೆ ನಾವು ಮಾಡ್ಬೋದು. ಕೇಂದ್ರ ಸರ್ಕಾರದ ಇದನ್ನು ಕೂಡ ನಾವು ಉಪಯೋಗ ಪಡ್ಕೋಬೋದು. ರಾಜ್ಯ ಸರ್ಕಾರ ನಾನು ಶಾಸಕರೇ 100 ಎಕರೆ ತೋರಿಸಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಫೀಸಿಬಿಲಿಟಿ ಚೆಕ್ ಆಯಿತು ಸ್ವಾಮಿ, ಸಂತೋಷ. ಮುಂದಿನ ಯೋಜನೆಗಳನ್ನು ತಯಾರು ಮಾಡಿ. ಊರಲ್ಲಿ ಲ್ಯಾಂಡ್ ಕೊಡೋದಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದೆ. ಲ್ಯಾಂಡ್ ನೀವು ಕೊಡೋಕ್ಕಾಗೋದಿಲ್ಲ, ನೀವು ಜಾಗ ತೋರಿಸ್ಬೋದು, ನಾನು ಅಷ್ಟೇ ಅವ್ರಿಗೆ ಜಾಗ ಕೊಡ್ಬೋದು. ಅಂತಿಮವಾಗಿ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಡೆವಲಪ್ ಮಾಡಿ ತೀರ್ಮಾನ ತಗೊಳ್ಳೋದು ಕೇಳಿ ಅವರು ನಡೀತಾರೆ. ಈಗ ನನ್ನ ಗಮನದ ಮೇಲೆ ನಮ್ಮ DC ಅವರು ಸ್ಥಳ ಪರಿಶೀಲನೆಯೆಲ್ಲ ಮಾಡಿ ಆಮೇಲೆ ಆ ARI ನೋಡಿದ್ರು ನೋಡಿದ್ರು, ಆ ಕಾರ್ಡ್ ಆಫ್ ಲ್ಯಾಂಡ್ ನೋಡಿದ್ದಾರೆ, ಒಂದು ಲೆವೆಲ್ ಅದ್ರ ಮೇಲೆ ಈಗ KDBಗಳಲ್ಲಿ ಅವ್ರೇನು ಮಾಡಲ್ಲ ಅಂತ ಹೇಳಿ ಇವಾಗ KDB ಡೈರೆಕ್ಟ್ ಆಗಿ ಕೊಡೋಕ್ಕಾಗಲ್ಲ. ಸಿಂಗಲ್ ಏಜೆನ್ಸಿ ನಿಮ್ಮ AID ಅವರು 15 ಕ್ರೈಟೇರಿಯಾ ಹಾಕಿ ನಮ್ಮ ಜಿಲ್ಲಾಡಳಿತ ಕೊಟ್ಟಿದ್ದಾರೆ. ಆ 15 DC ಅವರು ಹೇಳ್ತಾರೆ. ಸರ್, ಈಗ ಸಾಕಷ್ಟು ಚರ್ಚೆ ಆದಮೇಲೆ ನಮ್ಮ ಗಮನಕ್ಕೆ ತರೋದು ಸರ್,
ನಾವು ಫಸ್ಟ್ ಏನು ಪತ್ರವನ್ನು ಸರ್ಕಾರಕ್ಕೆ ಕೊಟ್ಟಿವಿ ಸರ್. ಸರ್ಕಾರದಿಂದ ನಮಗೆ ಪತ್ರ ಬಂದಾದ ನಂತರ ಮನೆ ಶಾಸಕರು ನಾವು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ಮೇಲೆ ಸರ್ ಬಜೆಟಲ್ಲೂ ಕೂಡ ಅದು ಅಧಿಕೃತವಾಗಿ 100 ಎಕರೆ ಕೊಡ್ತೀವಿ ಅಂತೇಳಿ ಕೂಡ ಈ ವರ್ಷದ ಬಜೆಟಲ್ಲೂ ಕೂಡ ಘೋಷಣೆ ಆಗಿದೆ ಸರ್. ಅದು ಒಂದು ಸರ್. ಎರಡನೇ ಸರ್ ನಾವು ಬಸರಾಳ ಹೋಬಳಿನಲ್ಲಿ ಮುದ್ದನಘಟ್ಟ ಮತ್ತು ಹೆಗ್ಗಡತಳ್ಳಿ ಸರ್ವೆ ನಂಬರ್ 48 ಮತ್ತು 35ರಲ್ಲಿ ಒಟ್ಟು 105 ಎಕರೆ ಜಾಗನ ಈಗಾಗಲೇ ಗುರುತು ಮಾಡಿದ್ವಿ ಸರ್. ಗುರುತು ಮಾಡಿ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ವಿ, ಈ ಥರ ಸರ್ಕಾರಿ ಜಾಗ ಲಭ್ಯ ಇದೆ ಅನ್ನೋ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.